ಎರಡಕ್ಕೆ ಡಿವೋರ್ಸ್ ದರ್ಶನ್ ಅವರು ರಿಲೀಸ್ ಆಗ್ತಾರ, ಈ ರೀತಿಯ ವದಂತಿಗಳು ಕೇಳಿ ಬರ್ತದೆ. ದಯವಿಟ್ಟು ಯಾರು ಕೂಡ ಅದಕ್ಕೆ ಕಿವಿ ಕೊಡ್ಬೇಡಿ, ಯಾಕಂದ್ರೆ 2ನೇ ತಾರೀಕು ರಿಲೀಸ್ ಆಗ್ತಾ ಇಲ್ಲ. ಬಟ್ ಈಗ ಇನ್ನಷ್ಟು ಕಷ್ಟಕರ ಆಗ್ಬಿಟ್ಟಿದೆ, ರಿಲೀಸ್ ಆಗೋದಂತೂ ಈಗ ಬಹಳನೇ ಕಷ್ಟ. ಯಾಕೆಂದ್ರೆ ಮಾಫಿ ಸಾಕ್ಷಿ ಏನು A14 ಆರೋಪಿಯಾಗಿರುವಂತ ಪ್ರದೋಷ್ ಅವರು ಹೇಳಿಕೆಯನ್ನ ಕೊಡ್ತಾರೆ, ನಾನು ಸಾಕ್ಷಿಗಳನ್ನ ಹೇಳ್ತೀನಿ ಅಂತ. ಇದು ತೀರಾ ಸಂಕಷ್ಟಕ್ಕೆ ಒಳಗಾಗಿದೆ. ದರ್ಶನ್ ಅವರಿಗೆ ಒಂದು ಬಿಗ್ ಶಾಕ್ ಸಹ ಎದುರಾಗಿದೆ. ಡಿವೋರ್ಸ್ ದರ್ಶನ್ ಅವರ ಒಂದು ಆಗಮನಕ್ಕೆ ಇಡೀ ಕರ್ನಾಟಕ ಜನರು, ಅಭಿಮಾನಿಗಳು ಕಾಯ್ತಿದ್ರು, ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಿದ್ರು. ಬಟ್ ಆಗೋದಿಲ್ಲ. ಈ ವರ್ಷ ತುಂಬಾನೇ ಕಷ್ಟ ಇದೆ. ಮುಂದಿನ ವರ್ಷ ಬಹುಶಃ ಸಾಧ್ಯತೆ ಇದೆ. ಯಾಕೆಂದ್ರೆ ಸಾಕ್ಷಿಗಳು ಸುಮಾರು ಇದಾವೆ, ಅಂದ್ರೆ 150 ಸಾಕ್ಷಿಗಳಿದಾವೆ. ಅದನ್ನೆಲ್ಲವನ್ನೂ ಕೂಡ ಪೂರ್ತಿ ಪರಿಶೀಲಿಸಬೇಕಾಗುತ್ತೆ. ಅರ್ಧದಷ್ಟಾದ್ರೂ ಮಾಡ್ಲೇಬೇಕು ಪೊಲೀಸರು, ಇಲ್ಲವಾದ್ರೆ ಅವ್ರಿಗೆ ಜಾಮೀನು ಬೇಲ್ ಅಪ್ಲಿಕೇಶನ್ ಹಾಕುವಂತ ಒಂದು ಸಾಧ್ಯತೆ ಇರುತ್ತೆ. ಅಲ್ಲಿ ತನಕ ಕಾಯಲೇಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗಂತೂ ಸೆಪ್ಟೆಂಬರ್ 2 ಏನಿಲ್ಲ, ಅದೆಲ್ಲವೂ ಕೂಡ ಬರೀ ವದಂತಿಗಳು. ಏನು ಜನರಿದಾರಲ್ಲ ಡಿವೋರ್ಸ್ ಅವರ ಅಭಿಮಾನಿಗಳು, ಅವ್ರು ಸುಮ್ಮನೆ ಹಾಕೋತಾ ಇದ್ದಾರೆ ಬರ್ಲಿ ಅಂತ. ಯಾಕಂದ್ರೆ ಅಷ್ಟೊಂದು ಹುಚ್ಚು ಅಭಿಮಾನಗಳಿದಾವೆ. ಅಭಿಮಾನವನ್ನ ಈ ರೀತಿ ಎಲ್ಲ ತೋರ್ಪಡಿಸ್ತಾ ಇದ್ರೆ, ಬಟ್ ಯಾವ ರೀತಿ ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕು. ಯಾಕಂದ್ರೆ ನೋಡಿ, ಒಂದು ವೇದಿಕೆ ಮೇಲೆ DK ಶಿವಕುಮಾರ್ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡೋಕ್ಕೂ ಕೂಡ ಬಿಡದೆ ಡಿವೋರ್ಸ್ ಅಂತ ಕೂಗ್ತಾರೆ. ಇದೆಲ್ಲವೂ ಕೂಡ ಮಾಡಬಾರದು. ಯಾಕಂದ್ರೆ ದರ್ಶನ್ ಅವರಿಗೆ ಅಭಿಮಾನಿಗಳಿಂದನೇ ಬಹಳ ತೊಂದರೆ ಆಗ್ತಿರುವಂತದ್ದು ಫೇಸ್ ಮಾಡ್ತಾ ಇರುವುದು. ಎಲ್ಲೇ ಹೋದ್ರು, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸುಮ್ನೆ ಅಲ್ಲಿ ದರ್ಶನ್ ಅವ್ರು ಇಲ್ಲ ಆದ್ರೂ ಕೂಡ ಸುಮ್ನೆ ಡಿವೋರ್ಸ್ ಅಂತ ಕೂಗ್ತಾರೆ. ಇದು ದರ್ಶನ್ ಅವ್ರಿಗೆನೆ ತುಂಬಾನೇ ಮುಳುವಾಗುತ್ತೆ. ಸೊ ಇದರಿಂದಾಗಿ ಅವ್ರು ಇನ್ನಷ್ಟು ಒಳಗಡೆನೆ ಜಾಸ್ತಿ ಇದ್ಬಿಡ್ತಾರೆ, ಪ್ರೆಷರ್ ಸಹ ಆಗ್ಬಿಡುತ್ತೆ. ಸೊ ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬಾರ್ದು. ದರ್ಶನ್ ಅವರು ಯಾವಾಗ ಬರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನ.